ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾರ್ಟ್ನರ್ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿರುವಂತಹ ಚೇತಸ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ನೀವು ಈ ಸಿನಿಮಾಗೆ ಬಂದಿದ್ದು? ಮೊದಲು ಏನು ಮಾಡ್ತಿದ್ರಿ? ಇದು ನಿಮ್ಮ ಮೊದಲ ಸಿನಿಮಾ ಅಂತ ಹೇಳ್ತಿದ್ದೀರಾ, ಹೇಗೆ ನೀವು ಈ ಸಿನಿಮಾಗೆ ಅಪ್ರೋಚ್ ಆಗಿದ್ದೀರಾ? ನವಿಲು ವಾಯುಪುತ್ರ ಕಂಬೈನ್ಸ್ ಅಡಿಯಲ್ಲಿ ರೆಡಿಯಾಗಿರೋದು ಪಾರ್ಟ್ನರ್ ಸಿನಿಮಾ. ಈ ಸಿನಿಮಾ ನಾವು ಕಷ್ಟಪಟ್ಕೊಂಡು ಸಿನಿಮಾ ಮಾಡ್ದೋ. ಮತ್ತು ನಾವು ಈ ಫೀಲ್ಡ್ಗೆ ಹೆಂಗೆ ಬಂದೆ ಅಂದರೆ, ನಾವು ಆಗ ಚಿಕ್ಕ ವಯಸ್ಸಿಂದನೇ ನಾವು ಒಂದು ಆ್ಯಕ್ಟಿಂಗ್ ಮಾಡಿಕೊಂಡು ಏನೋ ಒಂದು ಸಿನಿಮಾ ಫೀಲ್ಡಲ್ಲಿ ಏನೋ ಹೆಸರು ಮಾಡಬೇಕು ಅಂತ ಒಂದು ತುಂಬಾ ಆಸೆ ಇತ್ತು. ಬಟ್ ಆದರೆ ನಮಗೂ ಯಾರು ಸಪೋರ್ಟ್ ಮಾಡಲಿಲ್ಲ. ಹಾಗಾಗಿ ನಾವು ಜೂನಿಯರ್ಗಳ ಥರ ಕೆಲಸ ಮಾಡಿಕೊಂಡು ಏನೋ ಮಾಡ್ಕೊಂಡು ಬಂದೋ. ಒಂದು ಶಾರ್ಟ್ ಮೂವಿಗಳ ಥರ ಅದರಲ್ಲೆಲ್ಲ ಚಾನ್ಸ್ ಸಿಕ್ಕಿತ್ತು. ಒಂದೆರಡು ಶಾರ್ಟ್ ಮೂವಿ ಮಾಡ್ದೋ. ಅದರಲ್ಲ ಚಾನ್ಸ್ ಸಿಕ್ಕಿ ಶಾರ್ಟ್ ಮೂವಿ ಮಾಡಿಕೊಂಡು ನೆಕ್ಸ್ಟು ಅದರಲ್ಲೆಲ್ಲ ಸ್ವಲ್ಪ ಸಕ್ಸಸ್ ಕಾಣ್ತು. ಹಾಗೆ ಸ್ವಲ್ಪ ಸಿನಿಮಾ ಫೀಲ್ಡಿಂದ ಎಕ್ಸಿಟ್ ಆಗಿದೆ. ಮತ್ತು ಒಂದು ಟೀಮ್ ಸಿಕ್ತು. ಹಾಗೇನೆ ನಾವು ಟೀಮ್ ಜೊತೆ ಕಂಟಿನ್ಯೂ ಮಾಡಿಕೊಂಡು ಒಂದು ಟೀಮಲ್ಲಿ ವರ್ಕ್ ಮಾಡಿಕೊಂಡು ಹೀಗೆ ಪಾರ್ಟ್ನರ್ ಸಿನಿಮಾ ಅಂತ ಒಂದು ಪಾರ್ಟ್ನರ್ ಸಿನಿಮಾ ಮಾಡ್ದು. ಈಗ ನೀವೆಲ್ಲ ಸೇರಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ರಿ ಅಂತ ಹೇಳಿದ್ರಿ. ಸಿನಿಮಾ ಏನೋ ಆರಂಭ ಮಾಡಿಬಿಟ್ರಿ. ಈ ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಅಯ್ಯೋ ಯಾಕಪ್ಪ ಇದೆಲ್ಲ ಆರಂಭ ಮಾಡಿದ್ವಿ, ಸಾಕು ಎಲ್ಲ ಬಿಟ್ಬಿಡೋಣ, ಇದೆಲ್ಲ ಬೇಡ ಅಂತ ಅನಿಸುತ್ತಾ? ಆ್ಯಕ್ಚುಲಿ ಸರ್, ನಾವು ಪಾರ್ಟ್ನರ್ ಸಿನಿಮಾ ಸ್ಟಾರ್ಟ್ ಮಾಡಿ ಒಂದು ಫಸ್ಟ್ ಶೆಡ್ಯೂಲ್ ಗಂಟ ಸ್ವಲ್ಪ ಏನು ಅಂತ ಹಿಂಸೆ ಅನಿಸ್ಲಿಲ್ಲ. ಯಾಕಂದರೆ ಸ್ವಲ್ಪ ಟೀಮಲ್ಲಿ ಚೆನ್ನಾಗಿತ್ತು ವರ್ಕ್ ಎಲ್ಲ. ಈ ಲಾಕ್ಡೌನ್ ಬಂತಲ್ಲ, ಲಾಕ್ಡೌನ್ ಬಂದ ಮೇಲೆ ಯಾಕಂದರೆ ಒಂದು ಸಿನಿಮಾ ನಿಂತೋಯಿತು ಅಂದರೆ ಮತ್ತೆ ಅದನ್ನು ಟೇಕಪ್ ಮಾಡಬೇಕು ಅಂದರೆ ತುಂಬ ಕಷ್ಟ ಐತೆ. ಒಂದು ಸಿನಿಮಾ ಟೇಕಪ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಆಮೇಲೆ ನಾನು ಟೇಕಪ್ ಮಾಡಿದ್ದು ಸಿನಿಮಾನ, ಯಾಕಂದರೆ ಯಾರೂ ಸಪೋರ್ಟ್ ಮಾಡಲಿಲ್ಲ ನಮಗೆ. ಆಮೇಲೆ ನಾನು ಟೇಕಪ್ ಮಾಡಿಕೊಂಡು ಮತ್ತೆ ಸಿನಿಮಾ ಮಾಡಲೇಬೇಕು, ಪಾರ್ಟ್ನರ್ ಸಿನಿಮಾ ಮತ್ತೆ ಅರ್ಧ ನಿಂತ್ಕೋಬಾರ್ದು ಸಿನಿಮಾ. ಯಾಕಂದರೆ ತುಂಬ ಜನ ಕಷ್ಟಪಟ್ಟು ನಮ್ಮ ಟೀಮಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟರು. ಯಾರು ಶಶಿ ಆಗ್ಬೋದು, ಮುರಳಿ ಆಗ್ಬೋದು, ಅರುಣ್ ಆಗ್ಬೋದು, ಮಲ್ಲಿಕಾರ್ಜುನ್ ಆಗ್ಬೋದು, ಮತ್ತು ವಿನಯ್, ಮತ್ತು ಈ ಥರ ನಮ್ಮ ಟೀಮಲ್ಲಿರೋ ಅಷ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ನಮ್ಮ ಟೀಮ್ ಹುಡುಗರು. ಯಾಕಂದರೆ ಅಲ್ಲಿ ಏನು ಟೀಮ್ ಹಾರ್ಡ್ ವರ್ಕ್ ಮಾಡಿದ್ರು ಅನ್ನೋದು ನಮಗೆ ಮಾತ್ರನೇ ಗೊತ್ತು. ಹಾಗಾಗಿ ಹೆವಿ ಎಫೆಕ್ಟ್ ಹಾಕ್ಬಿಟ್ಟು ಒಂದು ಫಸ್ಟ್ ಶೆಡ್ಯೂಲು ಫಿನಿಷ್ ಮಾಡ್ಕೊಬಂದು. ನೆಕ್ಸ್ಟ್ ಶೆಡ್ಯೂಲ್ಗೆ ನಮಗೆ ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿ ಹಾಗೆ ಸಿನಿಮಾ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡಿದ್ದು. ಮತ್ತು ಟೇಕಪ್ ಮಾಡಬೇಕು ಅಂತ ಹೆವಿ ಕಷ್ಟಪಟ್ಕೊಂಡು ಮತ್ತು ಏನೇನೋ ಕಷ್ಟ ಸುಖ ಏನು ಗೊತ್ತಿರ್ತದಲ್ಲ ಅದೆಲ್ಲ ಮೇಂಟೈನ್ ಮಾಡಿಕೊಂಡು ಮತ್ತೆ ಸಿನಿಮಾ ಟೇಕಪ್ ಮಾಡಿದೆ. ಟೇಕಪ್ ಮಾಡಿಕೊಂಡು ಆಗಲೂ ಕೂಡ ಟೀಮು ಹಾಗೆ ಇತ್ತು. ಅಂದರೆ ಸ್ವಲ್ಪ ಹಂಗೆ ಹಿಂಗೆ ಇದ್ದರು. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆದರೆ, ಯಾಕಂದರೆ ಸಿನಿಮಾ ಒಂದ್ಸತಿ ನಿಂತೋಯ್ತು ಅಂದರೆ ಮತ್ತೆ ಟೇಕಪ್ ಮಾಡೋದು ತುಂಬಾ ಕಷ್ಟ. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ, ಎಲ್ರಿಗೂ ಗೊತ್ತಿರೋ ವಿಚಾರನೇ ಅದು. ಆದರೂ ಕೂಡ ಎಲ್ಲೂ ನಾವು ಎನರ್ಜಿ ಕಳ್ಕೊಳ್ದಿರ ಎಲ್ಲ ಕಡೆನೂ ಮತ್ತೆ ನಮ್ಮ ಡೈರೆಕ್ಟ್ರು ಹೇಳೋರು, ನೆಕ್ಸ್ಟು ಎಲ್ಲ ರೆಡಿ ಇದೆಯಾ ಅಂತ ಕೇಳ್ತಾ ಇರೋರು. ಯಾಕಂದರೆ ಇವಾಗ ಪ್ರೊಡ್ಯೂಸ್ ನಾವೇ ಮಾಡ್ತಾ ಇರೋದ್ರಿಂದ ನಾವು ಎಲ್ಲ ಕೂಡ ನಾವು ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು. ಇಲ್ಲಿ ಆರ್ಟ್ ಡೈರೆಕ್ಟ್ರು ಅಂತ ಇಲ್ಲ, ಡೈರೆಕ್ಟ್ರು ಅಂತ ಅಲ್ಲ, ಹೀರೋ ಅಂತ ಅಲ್ಲ, ಯಾರನ್ನೂ ಕೂಡ ನಾವು ಅವ್ರದ್ದು ಟೀಮಲ್ಲಿ ಅಂದಾಗ ಕೆಲಸ ಅವ್ರದ್ದು ಡೈರೆಕ್ಟ್ರು ಅಂತ ಕೆಲಸ ಮಾಡ್ತಿರಲಿಲ್ಲ. ಅವರು ಕೂಡ ಕೆಲಸ ಮಾಡ್ತಾಯಿದ್ರು. ಹೀರೋ ಅಂದ್ಕೊಂಡು ಹೀರೋ ಸುಮ್ಮನೆ ಇರ್ತಾ ಇರಲಿಲ್ಲ. ಅಲ್ಲಿ ಹೋಗ್ತಾ ಇದ್ದೆ, ಪಾತ್ರೆ ತೊಳಿತಾ ಇದ್ದೆ. ಡೈರೆಕ್ಟ್ರು ನೆಕ್ಸ್ಟು ನಿನ್ನ ಶಾರ್ಟು ರೆಡಿ ಚೇತು, ನೀವು ರೆಡಿ ಆಗಬೇಕು, ಮೇಕಪ್ ಹಾಕೊಡ್ರಿ ಅಂದರೆ ಹೋಗ್ಬಿಟ್ಟು ಟಕ್ ಅಂತ ಮೇಕಪ್ ಹಾಕಿ ರೆಡಿ ಆಗಿರ್ತವೆ ಇದು. ಯಾಕಂದರೆ ಅದು ಏನಕ್ಕೋಸ್ಕರ ಅಂದರೆ, ಯಾರೋ ಒಬ್ಬರು ಬಂದು ಸರ್ ಈ ಸಿನಿಮಾದಲ್ಲಿ ಯಾರು ಹೀರೋ ಸರ್ ಅಂತ, ಅವಾಗ ತಟ್ಟೆ ತೊಳಿತಾ ಇದ್ದವರು, ತಟ್ಟೆಗಳೆಲ್ಲ ತೊಳಿತಾ ಇದ್ದೋ. ನಾನು ತಟ್ಟೆ ತೊಳಿತಾ ಇದ್ದೆ. ಯಾರು ಹೀರೋ ಅಂತ ಕೇಳ್ತಾಯಿದ್ರು. ಇಲ್ಲ ಅವರು ಅಲ್ಲಿ ಸೀನಿಗೆ ಬರ್ತಾರಲ್ಲ, ಅಲ್ಲಿ ಬರ್ತಾರೆ ನೋಡ್ರಿ, ಹೀರೋ ಅಲ್ಲಿ ನೋಡ್ರಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ತಟ್ಟೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಇಟ್ಬಿಟ್ಟು ಅವರು ನಮ್ಮ ಡೈರೆಕ್ಟ್ರು ಎಲ್ಲ ರೆಡಿ ಇದೆಯಪ್ಪ ಚೇತು, ನೆಕ್ಸ್ಟು ನಿಂದು ಸೀನ್ ಇರೋದು, ಹೋಗಿ ನೀನು ರೆಡಿ ಆಗ್ಬಿಟ್ಟು ಮೇಕಪ್ ಹಾಕ್ಬಿಟ್ಟು ಅಂದಾಗ ಅಲ್ಲಿ ರೆಡಿ ಆಗ್ಬಿಟ್ಟು ಅಲ್ಲಿ ಬಂದಾಗ ಅಲ್ಲಿ ಜನ ನೋಡ್ತಾ ಇರೋರಲ್ಲ, ನೋಡ್ತಾ ಇದ್ರೆ ಸರ್ ನಿಮ್ಮನ್ನೆಲ್ಲ ನೋಡಿದ್ದಂಗೆ ಇದೆಯಲ್ಲ ಅಂತ ಅನ್ನೋರು. ಎಲ್ಲಿ ನೋಡಿದ್ದೀರಾ ಸರ್? ಅಲ್ಲಿ ತಟ್ಟೆ ತೊಳಿತಾ ಇದ್ರಲ್ಲ, ನೀವೇ ಇರಬೇಕಲ್ಲ ಅಂತ ಅಂದರು. ಹೌದು ಸರ್, ತಟ್ಟೆನೂ ತೊಳಿತೀವಿ, ಎಲ್ಲನೂ ಮಾಡ್ತೀವಿ, ಬೆಳಿಬೇಕಲ್ಲ ಸರ್. ಹೌದು, ಬೆಳಿಬೇಕು. ಅಂದರೆ ನಾವು ಈಗ ಸಿನಿಮಾ ಫೀಲ್ಡಲ್ಲಿ ಇವಾಗ ಒಂದು ಏನೋ ಚಿಕ್ಕ ಪುಟಾಣಿ ಹೆಜ್ಜೆ ಇಟ್ಕೊಂಡು ಬರ್ತಾ ಇರೋದು. ನಾವು ಹೀರೋ ಅಂದ್ಬಿಟ್ಟು ಬಿಲ್ಡಪ್ಪಲ್ಲಿ ನಿಂತ್ಕೊಂಡು ನಾವು ಹೀರೋ ಅಂದ್ಕೊಂಡು ಇರೋಕ್ಕಾಗಲ್ಲ.
ಏನೇ ಕೆಲಸ ಹೇಳಿದ್ರು ನಾವು ಮಾಡಿದ್ರೇ ನೆಕ್ಸ್ಟು ಫ್ಯೂಚರಲ್ಲಿ ಬೆಳೆಯೋಕ್ಕಾಗೋದು ಇಂಡಸ್ಟ್ರೀಲಿ. ನಾವು ಒಂಥರ ದೌಲತ್ತಲ್ಲಿ ಒಂಥರ ನಾವು ಹೀರೋ ಹಂಗೆ ಸರ್. ಏನಂದರೆ ಇನ್ನೊಂದು ಆ್ಯಕ್ಚುಲಿ ಬಂದು ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದರು, ರಾಮಕೃಷ್ಣ ಸರ್ ಅಂತ. ನಾವು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ಅಂದರೆ ಈ ಪಾರ್ಟ್ನರ್ ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಅವರು ಸಪೋರ್ಟ್ ಮಾಡ್ತೀನಿ, ಆ ಸಿನಿಮಾ ಅವರೇ ಪ್ರೊಡ್ಯೂಸರ್ ಆಗಿದ್ದಿದ್ದು. ಬಟ್ ಆದರೆ ಅವ್ರಿಗೇನೋ ಪ್ರಾಬ್ಲಮ್ ಆಯಿತು, ಸಿನಿಮಾ ಸ್ಟಾರ್ಟಿಂಗ್ ಪೂಜೆ ಎಲ್ಲ ಮಾಡೋದು ನಿಂತೋಯ್ತು. ಬಟ್ ಆದರೆ ನಾವು ಅವ್ರು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ನಾವು ಏನು ಟೀಮ್ ಕುತ್ಕೊಂಡು ಏನು ಮಾಡಿದ್ದೋ ಆ ಟೀಮ್ ಎಲ್ಲರೂ ಸೇರಿಕೊಂಡು ಕೂಡ ಈ ಸಿನಿಮಾಗೆ ನಾವು ಸಪೋರ್ಟ್ ಮಾಡಿಕೊಂಡು ಒಂದು ಫಸ್ಟ್ ಶೆಡ್ಯೂಲ್ ಸಿನಿಮಾ ಫಿನಿಷ್ ಮಾಡಿಕೊಂಡು ಲಾಕ್ಡೌನ್ ಬಂತು ಸರ್. ಲಾಕ್ಡೌನ್ ಬಂದ ಮೇಲೆ ನಮಗೆಲ್ರಿಗೂ ತುಂಬಾ ತೊಂದರೆ ಆಗೋಯಿತು, ಪ್ರತಿಯೊಬ್ಬ ಆರ್ಟಿಸ್ಟಿಗೂ ತೊಂದರೆ ಆಯಿತು. ಯಾಕಂದರೆ ಬಸ್ಗಳು ಒಳಗಡೆ ಬರೋಕ್ಕಾಗಲ್ಲ, ಒಂದು ಜರ್ನಿ ಮಾಡೋಕ್ಕಾಗಲ್ಲ, ಒಂದು ಮತ್ತೆ ಎಲ್ಲರೂ ನಾವು ಶೂಟ್ ಮಾಡಬೇಕು ಅಂದರೆ ಪರ್ಮಿಷನ್ನು ಇಲ್ಲ, ಪೊಲೀಸವ್ರ ಕೊಟ್ಲೆ, ಮತ್ತು ಎಲ್ಲ ನಾವು ಹಳ್ಳೀಲಿ ನಾವೇನ ಶೂಟ್ ಮಾಡಬೇಕು ಅಂದರೆ ಅಧ್ಯಕ್ಷರ ಕಡೆಯಿಂದ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೋಬೇಕು. ಮತ್ತು ಹಳ್ಳೀಲಿ ಭಯ ಪಡೋರು, ಅಯ್ಯೋ ಇವರೆಲ್ಲ ಸಿಟಿಯಿಂದ ಬಂದ್ಬಿಟ್ಟವ್ರೆ, ಮತ್ತೆ ಕೋವಿಡ್ ಬಂದ್ಬಿಟ್ಟು ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಭಾಳ ತೊಂದರೆನೇ ಆಯಿತು ಸರ್. ಹೇಳೋದಲ್ಲ, ಬೇಜಾನ್ ತೊಂದರೆ ಆಯಿತು. ಬಟ್ ಆದರೂ ನಾವೇನು ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಸಿನಿಮಾ ಫಿನಿಷ್ ಮಾಡಬೇಕು ಅಂತಲೇ ನಾವು ಅಲ್ಲಿಗೆ ಎಂಟ್ರಿ ಆಗಿದ್ದು. ಏನೋ ಮಾಡಿ ಸಿನಿಮಾ ಫಿನಿಷ್ ಮಾಡಬೇಕು. ಯಾಕಂದರೆ ಇಲ್ಲಿ ಭಾಳಷ್ಟು ಜನ ಕಷ್ಟಪಡ್ಕೊಂಡು ಇಲ್ಲಿ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು. ಯಾಕಂದರೆ ಅವ್ರವ್ರ ನೋವು ದುಃಖ ಎಲ್ಲ ಹೇಳ್ಕೊಂಡಿದ್ರು. ನಮಗೂ ಭಾಳ ಬೇಜಾರಾಗ್ಬಿಡ್ತು ನಮಗೆ. ಅಂದರೆ ಫಸ್ಟ್ ಶೆಡ್ಯೂಲ್ ಆಯ್ತಲ್ಲ, ನೆಕ್ಸ್ಟ್ ಶೆಡ್ಯೂಲ್ಗೆ ಏನಾನ ಮಾಡಿ ಸಿನಿಮಾ ಫಿನಿಷ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಸಹ ಹೇಳೋದಲ್ಲ ಸರ್, ನಾನು ಮನೆ ಮೇಲೆ ಸಾಲನೇ ಎತ್ಕೊಬಿಟ್ಟೆ. ಮನೆ ಮೇಲೆಲ್ಲ ಸಾಲ ಎತ್ಕೊಂಡು ಮತ್ತು ಇನ್ನು ಆದಷ್ಟು ಆಚೆಗಡೆ ಏನೇನು ನಮ್ಮ ಕೈಲಾದಷ್ಟು ಫೈನಾನ್ಷಿಯಲ್ ಆಗಿ ಆಚೆಗಡೆ ಎಲ್ಲ ತೊಗೊಂಡು ನಾನು ಮೂವ್ ಮಾಡಿಕೊಂಡು ಇವತ್ತು ಸಿನಿಮಾ ಇಲ್ಲಿ ಗಂಟ ಬಂದೈತೆ ಅಂದರೆ ನಾನು ಶ್ರಮ ಪಟ್ಟಿದ್ದೀನಿ. ಮತ್ತು ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಮತ್ತು ಟೀಮ್ ಗುಡ್ ವರ್ಕ್. ಯಾಕಂದರೆ ಏನೇ ಹೇಳಿದ್ರು ಯಾರು ಬೇಜಾರು ಪಡ್ದಿರ, ಎಲ್ಲಿಗೆ ಹೇಳಿದ್ರು ಹೋಗಿ ಸರಿ ಸರ್ ಆಯಿತು ಚೇತಸಣ್ಣ ಹೋಗ್ತೀನಿ, ಆಯಿತು ಮಾಡ್ತೀನಣ್ಣ, ಆಯ್ತಣ್ಣ, ಎಲ್ಲ ಕೂಡ ತುಂಬಾ ಶ್ರಮಪಟ್ಟು ಇಲ್ಲಿ ಗಂಟ ಸಿನಿಮಾ ತಂದು ನನ್ನ ಕೈ ಕೊಟ್ಟವ್ರೆ. ನಾನು ನನ್ನ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆ ಈ ಸಿನಿಮಾ ಫೀಲ್ಡಿಗೆ ಬರೋಕ್ಕೆ ಯಾರೊಬ್ಬ ಹೀರೋ ನೋಡಿ ನಾನು ಈ ಥರ ಆಗಬೇಕು, ಅಥವಾ ಜನ ಒಂದು ಪ್ರೀತಿ ಕೊಡೋದು ನೋಡಿ ನನಗೂ ಈ ರೀತಿ ಜನ ಒಂದು ಪ್ರೀತಿ ಕೊಡಬೇಕು ಅಂತ ಅನಿಸಿದ್ದು ಯಾರು ಆ ಹೀರೋ? ಆ್ಯಕ್ಚುಲಿ ನನಗೆ ಡಿ ಬಾಸು ಮತ್ತು ಸುದೀಪ್ ಸರ್ ಇಬ್ಬರು ಅಂದರೆ ತುಂಬಾ ಇಷ್ಟ. ಯಾಕಂದರೆ ಅವರಿಬ್ಬರು ಅಂದರೆ ಸಿಕ್ಕಾಪಟ್ಟೆ ಪ್ರಾಣ ನನಗೆ. ನಾನು ಹೇಳಿ ಜೂನಿಯರಾಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಫಸ್ಟು ಜೂನಿಯರ್ ಸೀರಿಯಲೆಲ್ಲ ಹೋಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಆಗ ಸೀರಿಯಲ್ಗಳು ಭಾಗೀರಥಿ ಅವಾಗೆಲ್ಲ ಅದರೆಲ್ಲ ಸೀರಿಯಲ್, ಅಕ್ಕ ಸೀರಿಯಲ್ಲು ಅದರೆಲ್ಲ ಜೂನಿಯರಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ನನಗೆ ಒಂದಿನ ಏನು ಮಾಡಿದ್ರು, ಈ ಕೋರ್ಡಿನೇಟ್ರ್ ಬರ್ತಾರಲ್ಲ ಅವರು, ಚೇತು ನೀನೊಂದು ಮೂವಿಲಿ ಆ್ಯಕ್ಟಿಂಗ್ ಮಾಡು, ನಿನಗೊಂದು ಚಾನ್ಸ್ ಕೊಡ್ತೀನಿ ನಾನು, ಹಂಗೆ ಹಿಂಗೆ ಅನ್ನೋರು. ಬಟ್ ಆದರೂ ನಾನು ಸರಿ ನನಗೆ ಆ ಥರ ಕೇಳ್ಬಿಟ್ರಲ್ಲ, ನಂಗೆ ತುಂಬಾ ಖುಷಿಯಾಗಿದೆ, ಎಕ್ಸೈಟ್ಮೆಂಟ್ ನನಗೆ. ಈ ಥರ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಬಿಡ್ತಾರಲ್ಲಪ್ಪ ಹಂಗೆ ಹಿಂಗೆ. ಅಣ್ಣ ನಾನು ಯಾವ ಥರ ಹೆಂಗೆ ಬರ್ಬೇಕಣ್ಣ ಹಂಗೆ ಹಿಂಗೆ ಅಂತ ಅಂದೆ. ಆಮೇಲೆ ಅವ್ರು ಇದ್ಕೊಂಡು ಈ ಥರ ಒಂದು ಡಿ ಬಾಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗು ನಿನ್ಗೆ ಐತಪ್ಪ, ನೀನು ಮಾಡ್ತೀಯಾ ಅಂದರು. ಅಣ್ಣ ಅಯ್ಯೋ ಕಾಲೇ ಹಿಡ್ಕೊಬಿಟ್ಟೆ ನಾನು ಅವಾಗ. ಸರಿ ಅಣ್ಣ ಮಾಡ್ತೀನಿ ಅಂದೆ. ಆಮೇಲೆ ಸರಿ ನೀನು ಒಂದು 2 days ಬಿಟ್ಕೊಂಡು ನಾನು ಕಾಲ್ ಮಾಡು, ಆಮೇಲೆ ನಿನಗೆ ಅಪ್ಡೇಟ್ ಕೊಡ್ತೀನಪ್ಪ ಅಂದರು. ಸರಿ ಸರ್ ಆಯಿತು, ನಾನು 2 days ಬಿಟ್ಕೊಂಡು ಕಾಲ್ ಮಾಡ್ತೀನಿ ಸರ್. ಆಮೇಲೆ ನಿನ್ನ ಜೊತೆ ಒಂದು 5-6 ಜನ ಹುಡುಗರು ಕರ್ಕೊಬರ್ರಿ ಅಂತ ಅಂದರು. 5-6 ಜನ ನಮಗೆ ಹೇಳ್ಬೇಕಾ ಸರ್? ಫಸ್ಟೇ 5-6 ಜನ ಅಂದರೆ ಒಂದು 20 ಜನ ಕರ್ಕೊಬಂದ್ಬಿಟ್ಟಿರ್ತೀವಿ. ಡಿ ಬಾಸ್ ಅಲ್ವಾ, ಡಿ ಬಾಸು. ಮತ್ತು ಸರಿ ಆಯಿತು ಸರ್ ಅಂದ್ಬಿಟ್ಟು ಒಂದು 20 ಜನ ಹುಡುಗರು ಕರ್ಕೊಬಂದ್ಬಿಟ್ಟು ನಾನು ಕರ್ಕೊಬಂದ್ಬಿಟ್ಟೆ ಅಲ್ಲಿಗೆ. ಆಮೇಲೆ ಪೇಮೆಂಟು ಅದು ಇದು ಸರ್. ನನಗೆ ಡಿ ಬಾಸ್ ಸಿನಿಮಾ ಮತ್ತು ಸುದೀಪ್ ಸರ್ ಸಿನಿಮಾ ಅಂದರೆ ನನ್ನ ಪೇಮೆಂಟೇ ಬೇಡ ಸರ್. ಹಂಗೆ ಹೋಗಿ ಮಾಡ್ತೀನಿ, ನನಗೆ ಪೇಮೆಂಟ್ ಬೇಡ ಸರ್. ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅದೃಷ್ಟ ಸರ್ ನಮಗೆ. ಯಾಕಂದರೆ ಅವ್ರ ಜೊತೆ ನಾವು ಇದ್ದೀವಿ, ಸೈಡಲ್ಲಿ ನಿಂತ್ಕೊಂಡಿದ್ದೀವಿ, ಹಿಂದೆ ನಿಂತ್ಕೊಂಡಿದ್ದೀವಿ ಅನ್ನೋದು ಒಂದು ನಮಗೆ ಒಂದು ಖುಷಿ. ಸಿಗ್ನಲ್ ಬಂದು ಹೋಗ್ತೀನಿ 100%. ಅವರು ಮುಂದೆ ನಿಂತ್ಕೊಂಡವ್ರೆ, ಬರೀ ಬ್ಯಾಕ್ ಸೈಡ್ ನಿಂತ್ಕೊಂಡು ನಾವು ಸುಮ್ಮನೆ ಏನೋ ಒಂದು ಪೋಸ್ ಕೊಡ್ತಾ ಇದ್ದೀವಿ ಅಂದರೆ ಏನೋ ಒಂಥರ ಖುಷಿ ಆಯ್ತದೆ ನಮಗೆ. ಯಾಕಂದರೆ ಅವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕೂ ಹೇಗ್ತಾ ಇಲ್ಲ. ಡಿ ಬಾಸು ಮತ್ತು ಸುದೀಪ್ ಸರ್ ಆದರೆ ತಮಾಷೆನ ಅವರು ಒಂದು ಕಾಲದೊಳಗೂ ಸಮ ಇಲ್ಲ ಸರ್. ಯಾಕಂದರೆ ಅವರು ಎಲ್ಲೋ ನಾವೆಲ್ಲೋ ಸರ್. ಯಾಕಂದರೆ ನಾವು ಒಂದು ಚಿಕ್ಕ ಪುಟಾಣಿಗಳು, ಅವರು ಒಂದು ಏನೋ ಆನೆ ಥರ ಅವರು, ಸಲಗಾಗಳು ಇಬ್ಬರು ಒಂಥರ ಇಂಡಸ್ಟ್ರೀಲಿ ಸಲಗ ಇದ್ದಂಗೆ ಅವರು. ಆಮೇಲೆ ಅವ್ರನ್ನ ನಾವು ಎಲ್ಲೇ ಹೋದ್ರೂ ಡಿ ಬಾಸು ಸುದೀಪ್ ಸರ್. ಯಾಕಂದರೆ ನಮ್ಮ ಟೀಮ್ ಇದ್ದಿದ್ದು ಯಾವ ಥರ ಅಂದರೆ, ಒಂದು ಟೀಮು ಸುದೀಪ್ ಸಾರು, ಒಂದು ಡಿ ಬಾಸು. ನಾವಿಬ್ಬರು ಕಿತ್ತಾಡ್ತಾ ಇರೋ ಅಂದರೆ ನಾವು ಅವರಿಬ್ಬರು ನಮ್ಗೆ ಇಬ್ರಿಗೂ ಇಷ್ಟನೇ. ಬಟ್ ಆದರೆ ಸುಮ್ಮನೆ ಕಿತ್ತಾಡ್ತಾ ಇರೋವು. ಯಾಕಂದರೆ ಅವರಿಬ್ಬರು ನಮ್ಗೆ ಇನ್ಸ್ಪೈರ್. ನಾವು ಈಗ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಅವರಿಬ್ಬರೇ ನಮ್ಗೆ ಇನ್ಸ್ಪೈರು, ಸುದೀಪ್ ಸಾರು, ಡಿ ಬಾಸ್ ಅಂದರೆ. ಯಾಕಂದರೆ ಅವರು
ತುಂಬಾ ಚೆನ್ನಾಗವ್ರು ಸರ್. ಯಾಕಂದರೆ ಹೇಳೋದಲ್ಲ, ಅವರಿಬ್ಬರು ತುಂಬಾ ಚೆನ್ನಾಗವ್ರೆ. ನಾವು ಆಡಿಯನ್ಸು ನಾವು ಏನು ಅನ್ಕೋತೀವಿ ಅಷ್ಟೇ, ಬಟ್ ಆದರೆ ತುಂಬಾ ಚೆನ್ನಾಗವ್ರು ಸರ್. ಪರ್ಸ್ನಲಿ ಆಗಲಿ ತುಂಬಾ ಚೆನ್ನಾಗವ್ರೆ. ಮತ್ತು ಅದೇ 2 days ಆದಮೇಲೆ ಹುಡುಗರೆಲ್ಲ ನಾವು ಅಲ್ಲಿಗೆ ಹೋದ್ಮೇಲೆ ಒಂದಿಬ್ಬರು ಬಂದರು. ಚೆನ್ನಾಗಿರೋರ್ನೆಲ್ಲ ಆರಿಸ್ಕೋತಾ ಇದ್ರು. ಏಯ್ ನೀನು ಬಾರೋ ಈ ಕಡೆ, ಏಯ್ ನೀನು ಈ ಕಡೆ ಬರೋ, ಏಯ್ ನೀನು ಈ ಕಡೆ ಬರೋ, ಏಯ್ ನೀನು ಯಾಕೆ ಆ ಕಡೆ ಹೋಗೋ. ನಮ್ಮ ಹುಡುಗರು ಒಂದು 4-5 ಜನ ಇದ್ದೋ, ಫಿಟ್ ಆಗಿದ್ದೋ, ಸ್ವಲ್ಪ ಚೆನ್ನಾಗಿದ್ದೋ, ನೋಡೋಕೆ ಸುಮಾರಾಗಿ ಚೆನ್ನಾಗಿದ್ದೋ ಅಂತ ಹೇಳೋಕ್ಕಾಗಲ್ಲ, ಫಿಟ್ ಆಗಿದ್ದೋ, ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಅವಾಗೇನೆ ಚೆನ್ನಾಗಿದ್ದೋ. ನಮ್ಮನ್ನೆಲ್ಲ ಆಯ್ಕೆ ಮಾಡ್ಕೊಬಿಟ್ರು. ಡಿ ಬಾಸ್ ಜೊತೆ ನಮ್ಮ ಸಿನಿಮಾ ಸೆಲೆಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ನಮಗೆಲ್ಲ ಇನ್ನು ಫುಲ್ ಖುಷಿಯಾಗೋಯ್ತು. ಟೀಮಲ್ಲಿ ಮಾತಾಡ್ಕೋತಾ ಇದ್ದೋ, ಡಿ ಬಾಸ್ ಸಿನಿಮಾ ಮಗ ಏನೋ ಇವತ್ತೊಂದು ಕನಸು ನನಸು ಮಾಡ್ಕೋತಾ ಇದ್ವಿ ಕಣೋ. ಇಂಡಸ್ಟ್ರೀಲಿ ಹೆಂಗೋ ಅವ್ರ ಹಿಂದೆ ನಿಂತ್ಕೊಳ್ಳೋಕ್ಕೂ ಹೆಂಗೋ ನಮ್ಗೊಂದು ಚಾನ್ಸ್ ಸಿಕ್ತು ಏನೋ ಅವ್ರ ಕಡೆಯಿಂದ ಅಂದ್ಬಿಟ್ಟು ನಾನು ಕೈಯೇ ಮುಗಿದ್ಬಿಟ್ಟೆ ಅಣ್ಣನಿಗೆ, ಕೋರ್ಡಿನೇಟ್ರ್. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ಹಂಗೆ ಹಿಂಗೆ ಅಂದ್ಬಿಟ್ಟು. ಆಮೇಲೆ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇರು ಮಗ, ಕಳಿಸ್ತೀನಿ ಸುಮ್ಮನೆ ಇರು, ಹಂಗೆ ಹಿಂಗೆ ಅಂದ್ಬಿಟ್ಟು. ಆ್ಯಕ್ಚುಲಿ ಅಲ್ಲಿ ಟೀಮ್ ಎಲ್ಲ ಖುಷಿ ಆಯಿತು ನಮಗೆ. ಇಬ್ಬರು ಕಡೆ ಮಾಮೂಲಿ ಒಂದು ಈ ಕಡೆ ಒಂದು ಟೀಮ್ ಸೆಲೆಕ್ಟ್ ಆಯಿತು, ಆ ಕಡೆ ಒಂದು ಟೀಮು ಸೆಲೆಕ್ಟ್ ಆಯಿತು. ನಮಗೆ ಸರಿ ಮಗ ನೀವು ಈ ಏರಿಯಾಗೆ ಹೋಗ್ಬಿಟ್ರು, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಆಲ್ರೆಡಿ ಅಲ್ಲಿ ಗಾಡಿ ಹತ್ಬಿಟ್ಟು ಆ ಏರಿಯಾಗೆ ಹೋಗ್ಬಿಟ್ಟು. ಮತ್ತು ರವಿಚಂದ್ರನ್ ಸರ್ ನಮ್ಗೆ ಗೊತ್ತಿಲ್ಲ ಅವ್ರು ಯಾವ ಟೀಮ್ಗೆ ಎಲ್ಲಿ ವರ್ಕ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಹೇಳ್ಬಿಟ್ಟು ಕಳಿಸಲ್ವಲ್ಲ, ಯಾಕಂದ್ರೆ ನಾವು ಅಂತಾರ ಏನು ದೊಡ್ಡ ಹೀರೋಗಳಲ್ಲ. ಹಂಗಾಗಿ ಇವರು ಅಲ್ಲೋಗ್ರಪ್ಪ ಇಲ್ಲೋಗ್ರಪ್ಪ ಅಂತ ಹೇಳ್ಬಿಟ್ರು. ನಾವು ಫುಲ್ ಖುಷಿಯಿಂದ ಡಿ ಬಾಸ್ ಸಿನಿಮಾ ಏನೋ ಮಾಡ್ಬಿಡೋಣ, ಹೋಗಿ ಒಳ್ಳೆ ಡೈಲಾಗ್ ಕೊಟ್ಬಿಡ್ತಾರೆ, ಹೆಂಗೋ ಅವ್ರ ಜೊತೆ ಏನೋ ಒಂದು ಬೆಳೆದ್ಬಿಡ್ಬೇಕು, ಏನನ್ನ ಮಾಡಿಕೊಂಡು ಸಿಂಪಲಾಗಿ ನಾವು ಸೈಡಲ್ಲಿ ಇದ್ಕೊಂಡು ನಾವು ಸ್ವಲ್ಪ ಏನೋ ಒಂದು ಹೆಸರು ಮಾಡ್ಕೊಬಿಡ್ಬೇಕು ಅಂತ ಡಿ ಬಾಸ್ ಸಿನಿಮಾ ಅಂದ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು. ಆಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲ ಆಯಿತು. ಟಿಫನ್ ಎಲ್ಲ ಕೊಟ್ಟರು, ಟಿಫನ್ ಮಾಡಿಕೊಂಡು ಮೇಕಪ್ ಎಲ್ಲ ಹಾಕ್ಕೊಂಡು ಅವ್ರು ಬಂದರು, ಯಾರು ಕೋರ್ಡಿನೇಟ್ರ್ ಬಂದರು. ಅವರು ಹೇಳಿದ್ರು, ನೀವು ಹೋಗ್ಬಿಟ್ಟು ಅಲ್ಲಿ ಹೋಗಪ್ಪ, ಇದು ಡೈರೆಕ್ಟರ್ಸ್ ಅವರು ಅಲ್ಲಿ ಹಂಗೆ ಅಂದರು. ಏಯ್ ಬರೋ ಇಲ್ಲಿ ನೀನು ಅಂದರು. ಅಣ್ಣ ಹೇಳೋಣ, ಅಲ್ಲಿ ಮೇಕಪ್ ಹಾಕ್ಕೊಂಡು ಹುಡುಗಿ ಅವಳೆ, ಆ ಹುಡುಗಿನ ಕರ್ಕೊಂಡು ನೀನು ಅಲ್ಲಿ ಮೇಲಿಂದ ಬರ್ತಾ ಇರಪ್ಪ, ಮತ್ತು ನೀನು ರಿಟರ್ನ್ ಹೋಗ್ತಾ ಇರು ಅಂದರು. ಆಮೇಲೆ ಸರಿ ಆಯ್ತಣ್ಣ. ಆಮೇಲೆ ಡಿ ಬಾಸು ಸರ್ ಬರ್ತಾರಲ್ವ ಅಂದೆ. ಏನು ಡಿ ಬಾಸಾ? ಅಲ್ಲಿರೋದು ಯಾರು? ಕಿಚ್ಚ ಸುದೀಪ್ ಅಣ್ಣ ಕಣ, ಹೋಗೋ ಅಂದರು. ಅಯ್ಯೋ ನಮ್ಗೆ ಇನ್ನೂ ಖುಷಿ ಆಗೋಯ್ತು. ಡಿ ಬಾಸ್ ಆದರೂ ಒಂದೇ, ಮತ್ತು ಕಿಚ್ಚ ಸುದೀಪ್ ಸರ್ ಆದರೂ ಒಂದೇ. ನಮಗೆ ಅವರಂದರೆ ಇಬ್ಬರೂ ಕೂಡ ನಮ್ಗೆ ತುಂಬಾ ಇಷ್ಟ ಅಲ್ವಾ. ಹಂಗಾಗಿ ಅಯ್ಯೋ ಅವರು ಓಕೆ, ಇವರು ಓಕೆ, ನಮಗೇನೋ ಇಬ್ಬರಲ್ಲ ಯಾರು ಕಂಡ್ರು ನಮ್ಗೆ ಇನ್ನೂ ಖುಷಿನೇ. ಸುದೀಪ್ ಸರ್ ಆದರೂ ಇನ್ನೊಂದೇ ಖುಷಿನೇ ಆಗೋಯ್ತು. ಯಾಕಂದರೆ ಒಂದು ಸತಿ ಬಿಗ್ ಬಾಸ್ಗೆ ಹೋಗಿದ್ದೋ. ಬಿಗ್ ಬಾಸಲ್ಲಿ ಅವ್ರನ್ನ ಒಂದು ಮೀಟ್ ಮಾಡೋಣ ಅಂತ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೋಗಿದ್ದೋ. ಕೊನೆಗೆ ಸೆಲ್ಫಿನೂ ತೊಗೊಳಕ್ಕಾಗಲಿಲ್ಲ. ನಾವು ಡಿ ಬಾಸ್ ಸಿನಿಮಾ ಅಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ವಿಷ್ಣುವರ್ಧನ್ ಸಿನಿಮಾ ಅಂತ. ಎಲ್ಲ ಆಯಿತು. ಅಟ್ಲೀಸ್ಟ್ ಒಂದು ಫೋಟೋ ತೊಗೊಳ್ಳೋಣ ಅವ್ರ ಜೊತೆ, ಒಂದು ಸೆಲ್ಫಿ ತೊಗೊಳ್ಳೋಣ ಅಂದ್ಕೊಂಡು ತುಂಬಾ ಕಷ್ಟಪಟ್ಟು. ಬಟ್ ಆದರೆ ಅವ್ರದ್ದು ನೆಕ್ಸ್ಟು ಶೂಟ್ ಇತ್ತಲ್ಲ, ಹಂಗಾಗಿ ಅಲ್ಲಿಂದ ಎಕ್ಸಿಟ್ ಆಗಿಬಿಟ್ರು. ಎಲ್ಲ ಪ್ಯಾಕಪ್ ಆಯಿತು. ಆಮೇಲೆ ಮಾಮೂಲಿ ಗೊತ್ತಲ್ವ ಕೋರ್ಡಿನೇಟ್ರು, ತೊಗೊಳ್ರೋ ಪೇಮೆಂಟ್ ಹಂಗೆ ಹಿಂಗೆ ಇದ್ರು. ಅಣ್ಣ ಪೇಮೆಂಟೇ ಬೇಡ ಅಣ್ಣ, ದಯವಿಟ್ಟು ಏನು ಕಾಸು ಕೊಡೋಕೆ ಹೋಗ್ಬೇಡ ನಮಗೆ ಅಂತ ಹೇಳಿದೆ. ಆಮೇಲೆ ತಿಗಾಮ್ಸ್ಕೊಂಡು ಇಕ್ಕೊಳ್ಳೋ ಅಂದ್ಬಿಟ್ಟು ಜೊಬ್ಬಗಡೆ ಒಂದು 500 ರೂಪಾಯಿ ಇಟ್ಟರು. ತೊಗೊಂಡು ನಾವು ಅಲ್ಲಿಂದ ಮಾಮೂಲಿ ಎಕ್ಸಿಟ್ ಆದೋ. ಮಾಮೂಲಿ ನಮ್ಮ ಫ್ರೆಂಡ್ ಸರ್ಕಲ್ ಇನ್ನೊಂದು ಟೀಮ್ ಹೋಗಿದ್ರಲ್ಲ, ಅವರು ನಾವೆಲ್ಲ ಒಂದು ಜಾಗಕ್ಕೆ ಮತ್ತೆ ಅಲ್ಲಿ ಬಂದು ಮೀಟ್ ಆಯಿತು. ಎಲ್ಲ ಮೀಟ್ ಆದೋ. ಆಮೇಲೆ ಅವರು ನಮ್ಮನ್ನು ಕೇಳಿದ್ರು, ಏನು ಮಗ ಡಿ ಬಾಸ್ ಜೊತೆ ಫುಲ್ಲು ಮಿಂಚ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂದರು. ಏನಿಲ್ಲ ಮಗ, ಅಲ್ಲಿ ಇನ್ನೊಂದು ನನಗೆ ಒಂದು ಖುಷಿ ಆಯಿತು. ಏನು ಕೇಳ್ರೋ ಅಂದೆ. ಆಮೇಲೆ ಅವ್ರು ಇದ್ಕೊಂಡು ಏನು ಹೇಳು ಮಗ ಅಂದರು. ನನಗೆ ಒಂದು ಖುಷಿ ವಿಚಾರ ಏನಂದರೆ, ಡಿ ಬಾಸ್ಗೆ ಅಂತ ಹೋಗಿದ್ದು ಅಲ್ಲಿ ಶೂಟಿಂಗ್ಗೆ. ಬಟ್ ಆದರೆ ಕಿಚ್ಚ ಸುದೀಪ್ ಸರ್ನ ಅವ್ರ ಸಿನಿಮಾದಲ್ಲಿ ನಮಗೆ ಕ್ಯಾರೆಕ್ಟರ್ ಕೊಟ್ಬಿಟ್ರು. ಇನ್ನೊಂದೇ ಖುಷಿ ಆಯಿತು. ಯಾಕಂದರೆ ಇಬ್ಬರು ನಮಗೆ ಈಕ್ವಲೇ. ಯಾಕಂದರೆ ಇಬ್ಬರು ಅಂದ್ರೆ ಪ್ರಾಣ ನಮಗೆ. ಡಿ ಬಾಸ್ ಅಂದ್ರೂ ಇಷ್ಟನೇ, ಕಿಚ್ಚ ಸುದೀಪ್ ಸರ್ ಅಂದ್ರೂ ಇಷ್ಟನೇ. ಇಬ್ಬರಲ್ಲಿ ಯಾರಾದ್ರೂ ಇನ್ನೂ ಖುಷಿನೇ ಅಲ್ವಾ. ಯಾಕಂದರೆ ಅವ್ರು ಸಿಕ್ಕದೆ ನಮ್ಗೆ ಅಪರೂಪ. ಆಮೇಲೆ ಅವ್ರ ಸಿನಿಮಾದಲ್ಲೇ ಏನೋ ಒಂದು ಕಾಣಿಸ್ಕೊಂಡಿದ್ದೀವಿ ಅಂದರೆ ಇನ್ನೂ ನಮಗೊಂಥರ ಖುಷಿ ವಿಚಾರ. ಇಷ್ಟ ಆಯ್ತಪ್ಪ ನಮ್ಮದು, ನಾವು ಈ ಥರ ಬಂದಿದ್ದೀವಿ, ಈ ಥರ ಕ್ಯಾರೆಕ್ಟ್ರು ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟೆ. ಅವ್ರು ಇದ್ಕೊಂಡು ಯೋಚನೆ ಮಾಡಿಕೊಂಡು, ಲವ್ ಮಗ ನಾವು ಗೊತ್ತಲ್ವಾ, ನಾವು ರವಿಚಂದ್ರನ್ ಸರ್ ಸಿನಿಮಾದಲ್ಲಿ ನಾವು ಹೋಗ್ಬಿಟ್ಟು ಆ್ಯಕ್ಟಿಂಗ್ ಬಂದಿದ್ದೀವಿ ಮಗ, ನಮ್ಮ ಕ್ಯಾರೆಕ್ಟರ್ ಏನು ಗೊತ್ತಾ ಹಂಗೆ ಹಿಂಗೆ ಅಂದರು. ಏನು ಹೇಳ್ರೋ, ನಮಗೂ ಒಂಥರ ಖುಷಿ ಆಯಿತು. ನಮ್ಮ ಹುಡುಗರು ಹೋಗಿ ಏನೋ ಒಂದು ಮಾಡ್ತಾ ಇದ್ದೀರಾ, ಏನೋ ರವಿಚಂದ್ರನ್ ಸರ್ ಅಂದರೆ ಅವರು ಏನು ತಮಾಷೆನಾ, ಅವರು ಒಂದು ಇಂಡಸ್ಟ್ರೀಲಿ ಒಂಥರ ಒಳ್ಳೆ ಬೆಲೆ ಇರೋವಂಥ ವ್ಯಕ್ತಿ. ಹಂಗಾಗಿ ಅವ್ರ ಸಿನಿಮಾ ಆದ್ರೂ ಸರಿ ಆಯಿತು. ಏನು ಬಂದರು ಅವರು ಫುಲ್ ಬಿಲ್ಡಪ್ಪಲ್ಲಿ, ಮಮ್ಮು ನನಗೆ ಎಣ್ಣೆ ಹೊಡೆಯೋ ಕ್ಯಾರೆಕ್ಟರ್ ಸಿಕ್ಕಿತ್ತು ಮಮ್ಮು ನನಗೆ ಬಾಟ್ಲಲ್ಲಿ ಹೊಡೆಯೋ ಸೀನಿಗೆ ಸಿಕ್ಕಿತ್ತು ಮಮ್ಮು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಸರಿ ಆಯಿತು,
ಎಲ್ಲ ಸಿಕ್ಕಿದೆ, ಚೆನ್ನಾಗಿ ಮಾಡಿದ್ರೆ ಹೋಗ್ಲಿ ಅಂತ ಅಂದೆ. ಸಕ್ಕದಾಗಿ ಮಾಡ್ದೋ ಮಮ್ಮ, ಸೂಪರಾಗಿ ಮಾಡ್ದೋ, ಫುಲ್ ಖುಷಿ ಆಗ್ಬಿಟ್ರು, ಫುಲ್ ಬೆನ್ ತಟ್ಬಿಟ್ರು, ಹಿಂಗೆ ತಟ್ಬಿಟ್ರು, ಹಂಗೆ ಹೀಗೆ ಅಂತ ಫುಲ್ಲು ನಮಗೆ ಏನೇನೋ ಹೇಳಾಕ್ಬಿಟ್ರು. ಆಮೇಲೆ ಹೌದಾ ಸರಿ ಆಯ್ತು ಬಿಡ್ರೋ, ಹೆಂಗಿದ್ರು ನಮಗೂ ಸುದೀಪ್ ಸರ್ ಜೊತೆ ನಾವು ಕಾಣಿಸ್ಕೊಂಡು, ರವಿಚಂದ್ರ ಸರ್ ಜೊತೆ ನೀವು ಕಾಣಿಸ್ಕೊಂಡಿದ್ದೀರಾ, ಇನ್ನೂ ಫುಲ್ ಖುಷಿ ಆಯ್ತಲ್ಲ, ಹೋಗ್ಲಿ ಬಿಡ್ರೋ, ಆಯಿತು ಇನ್ನೂ ಖುಷಿನೇ ಅಲ್ವಾ ಅಂದಾಗ ಒಬ್ಬ ಬಂದ. ಅದರಲ್ಲಿ ಅವನು ಆಲ್ರೆಡಿ ಒಂದು 90 ಯಾಕೆ ಬಂದ್ಬಿಟ್ಟಿದ್ದ. ಅವನು ಒಬ್ಬ ಸಣ್ಣಗಿರ್ತಾನೆ ನಮ್ಮ ಹುಡುಗ. ಅವನು ಏನೇ ಹೇಳಿದ್ರು ಇರೋ ಬರೋದೆಲ್ಲ ಒದ್ರು ಬಿಡ್ತಾನೆ, ಇರೋದೆಲ್ಲ ಸತ್ಯ ಹೇಳ್ಬಿಡ್ತಾನೆ ಅವನು. ಸರಿ ಆಯಿತು ಬಂದ. ಅವನು ಬಂದ ತಕ್ಷಣವೇ ಅವನು ಅಲ್ಲಿರಲಿಲ್ಲ, ಆಲ್ರೆಡಿ ಹೋಗ್ಬಿಟ್ಟು ಬಂದ್ಬಿಟ್ಟು ಟಕ್ಕಂತ ಬಂದ್ಬಿಟ್ಟು, ಏನೋ ಮಚ್ಚ ಎಲ್ಲ ಆಯ್ತೇನೋ ಅಂದೆ. ಲೋ ಸುಮ್ಮನೆ ರಮ್ಮ, ಹೋಗ್ದು ಅಲ್ಲೆಲ್ಲ ಓದೋ ಕಣ, ಕೂತ್ಕೊಂಡು ಎಲ್ಲ ಆಯಿತು. ಈ ಥರ ರವಿಚಂದ್ರ ಸರ್ ಬರ್ತಾರೆ ಕಣೋ, ಅವ್ರು ಬತ್ತಿದ್ದಂಗೆ ಎದ್ದು ನಿಂತ್ಕೊಂಡು ಹಿಂಗೆ ಚಪ್ಪಾಳೆ ಹೊಡೆಯೋದು ಕಣಮ್ಮ, ಅಷ್ಟೇ, ಇನ್ನೇನಿಲ್ಲ ಕಣೋ ಅಷ್ಟೇ, ಹಂಗೆ ಹಿಂಗೆ ಅಂತ. ಲೋ ಅದೇನೋ ಹೇಳಿದ್ರು ಫುಲ್ ಬಿಲ್ಡಪ್ಪಲ್ಲಿ, ಅವ್ರು ಬಂದರು ಇವ್ರು ಬಂದರು, ಹೊಡೆಯೋದು ಪಡೆಯೋದು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಅಂದರೆ ಮಮ್ಮ ಸುಮ್ಮನೆ ಮಮ್ಮ ಹೇಳ್ಕೊಂಡ್ರೆ ಇನ್ನು ನಾಚಿಕೆ ಆಯ್ತದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಲೋ ಸುಮ್ಮನೆ ರವಿಚಂದ್ರನ್ ಸರ್ ಅವ್ರು ಬರ್ತಾವ್ರೆ ಅಂದರೆ ಅವರು ಅವ್ರ ಇಂಡಸ್ಟ್ರಿಲಿ ಅವರು ಚೆನ್ನಾಗಿರೋಲ್ಲ ಕಣ, ಹಂಗೆ ಹಿಂಗೆ ಅಂದಾಗ. ಆದರೂ ನಮಗೆ ಡಿ ಬಾಸು ಸುದೀಪ್ ಸರ್ ಜೊತೆ ಮಾಡಬೇಕಾಗಿತ್ತು, ಏನಾಗಲಿ ಅವ್ರ ಜೊತೆ ಮಾಡಬೇಕಾಗಿತ್ತು ಮಗ, ಹಂಗೆ ಹಿಂಗೆ ಅದು. ಲವ್ ನಮಗೆ ಮೋಸ ಮಾಡಿಬಿಟ್ಟೆ ಹಂಗೆ ಹಿಂಗೆ ಅದು. ಲವ್ ಎಲ್ಲೂ ಮೋಸ ಮಾಡಿಲ್ಲ, ಇಂಡಸ್ಟ್ರಿಲಿ ಎಲ್ಲರೂ ಒಂದೇ, ತಲೆ ಕೆಡ್ಸ್ಕೊಬೇಡ. ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ, ಏನು ನೆಕ್ಸ್ಟು ಚಾನ್ಸ್ಗಳು ಸಿಗ್ತೈತೆ. ಇವಾಗ ರವಿಚಂದ್ರ ಸರ್ ಅವ್ರ ಜೊತೆ ಕಾಣಿಸ್ಕೊಂಡಿದ್ಯಾ, ನೆಕ್ಸ್ಟು ಇನ್ನೂ ಬೇರೆ ಬೇರೆ ಥರ ಕಾಣಿಸ್ಕೋತೀಯ, ಯಾಕೆ ತಲೆ ಕೆಡ್ಸ್ಕೋತೀಯ, ಏನಿದೆ ಫಸ್ಟಾ ಇದೇ ಲಾಸ್ಟಾ, ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಗ, ತಲೆ ಕೆಡ್ಸ್ಕೊಬೇಡ ಅಂದ್ಬಿಟ್ಟು ನಾವು ಅಲ್ಲಿಂದ ಎಕ್ಸಿಟ್ ಆದೋ ಸರ್. ಎಲ್ಲ ಖುಷಿಯಿಂದ ಏನೋ ಒಂದು ಆಯಿತು ಅಂದ್ಬಿಟ್ಟು ಖುಷಿಯಿಂದ ಅಲ್ಲಿಂದ ಎಕ್ಸಿಟ್ ಆದೋ ನಾವು. ಅಲ್ಲಿಗೆ ಮುಗೀತಾಗಿ ನವಿಲು ವಾಯುಪುತ್ರ ಕಂಬೈನ್ಸ್ ಅಡಿಯಲ್ಲಿ ರೆಡಿಯಾಗಿರುವ ಪಾರ್ಟ್ನರ್ ಸಿನಿಮಾ ಈಗ ಎಲ್ಲ ರೆಡಿಯಾಗಿದೆ. ಏಪ್ರಿಲ್ 19ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ. ಯಾಕಂದರೆ ನಿಮಗೂ ಗೊತ್ತಿರೋ ವಿಚಾರನೇ, ಆಲ್ರೆಡಿ ಎಲ್ಲ ಪ್ರಮೋಷನ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಆಗ್ತಾಯಿದೆ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ದಯವಿಟ್ಟು ಹೊಸ ಸಿನಿಮಾಗಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ, ಮತ್ತು ನಮ್ಮ ಹೊಸಬ್ರಿಗೆ ಬೆಂಬಲ ಕೊಡಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಆಡಿಯನ್ಸ್ ಕೇಳೋದು ಇಷ್ಟೇ, ದಯವಿಟ್ಟು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡ್ರಿ ಅಂತ ದಯವಿಟ್ಟು ಕೇಳ್ಕೊತೀನಿ. ಯಾಕಂದರೆ ಹೊಸಬ್ರು ಸಿನಿಮಾ ಅಂದ್ಬಿಟ್ಟು ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ. ದಯವಿಟ್ಟು ಯಾರು ಹೊಸಬ್ರು ಸಿನಿಮಾ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಹೊಸಬ್ರು ಸುಮ್ಮನೆ ಮಾಡಲ್ಲ, ಏನೋ ಒಂದು ಕಂಟೆಂಟ್ ಒಳ್ಳೆ ಸ್ಟ್ರಾಂಗಾಗಿ ಇಟ್ಕೊಂಡೇ ಬರೋದು ಇಂಡಸ್ಟ್ರಿಗೆ ಈಗ. ಯಾಕಂದರೆ ಅಲ್ಲಿ ನಾವೇನೋ ಒಂದು ಮಾಡಿರ್ತೀವಿ ಅಂದರೆ ಒಂದು ಹೊಸ ಥರ ಮಾಡಿರ್ತೀವಿ. ಯಾಕಂದರೆ ಇವಾಗ ಎಲ್ಲ ಸಿನಿಮಾಗಳು ಮಾಡ್ತಾರೆ ಅಂದರೆ ಇವಾಗ ಎಲ್ಲರೂ ಮಾಡ್ತಾರೆ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರು ಎಲ್ಲರೂ ಕೂಡ ಮಾಡ್ತಾರೆ. ಬಟ್ ಆದರೆ ನಾವು ಒಂದು ಹೊಸ ಥರ ಹೊಸ ಥರ ಆಡಿಯನ್ಸ್ ನಾವೇನೋ ಕೊಡಬೇಕು ಅಂದ್ಬಿಟ್ಟು ನಾವೇನೋ ಒಂದು ಹೊಸ ಥರ ಮಾಡಿದ್ದೀವಿ ಪಾರ್ಟ್ನರ್ ಸಿನಿಮಾನ. ದಯವಿಟ್ಟು, ಯಾಕಂದರೆ ಪಾರ್ಟ್ನರ್ ಸಿನಿಮಾ ಅಂತ ಹೇಳಿದ್ರೆ ನಿಮಗೆ ದರ್ಶನ್ ಸಾರು ಸುದೀಪ್ ಸಾರು ಜ್ಞಾಪನ ಬರ್ತಾರೆ. ಅವರು ಕೂಡ ಒಂದು ಫ್ರೆಂಡ್ಶಿಪ್ಪಲ್ಲಿ ತುಂಬಾ ಚೆನ್ನಾಗಿದ್ರು. ಆಮೇಲೆ ಅವ್ರು ಬಿಟ್ಟರೆ ದಿಗ್ಗಜರು ಅಂದರೆ ಹೇಳ್ಬೇಕಪ್ಪ ಅಷ್ಟೇ, ಅಂಬರೀಷ್ ಸಾರು ಮತ್ತು ವಿಷ್ಣು ಸಾರು ದಿಗ್ಗಜರ ಸಿನಿಮಾ ಫ್ರೆಂಡ್ಶಿಪ್ ಮೂವಿ ಬಂತು, ಹೆಂಗಿತ್ತು ಅಂದರೆ ಖಡಕಾಗಿತ್ತು. ಅದೇ ಥರ ನಾವು ಒಂದು ಜಾನರ್ ಇಟ್ಕೊಂಡು ಒಂದು ಪಾರ್ಟ್ನರ್ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರಿ, ನಮ್ಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿರಿ ಅಂತ ದಯವಿಟ್ಟು ಎಲ್ಲರೂ ಕೂಡ ನಾನು ಕೇಳ್ಕೊತೀನಿ. ನನ್ನ ಕಡೆಯಿಂದ ಒಂದು ಮನವಿ ಮಾಡ್ಕೋತೀನಿ, ದಯವಿಟ್ಟು ಬಂದು ನೋಡಿರಿ ಸಿನಿಮಾ.